ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ನೇಮ್ ಈಸ್ ಯಾಸ್ಮಿನ್ ಫ್ರಮ್ ಕರ್ನಾಟಕ, ಬೆಂಗಳೂರು. ನಿಮಗೆ ಗೊತ್ತಿರುವ ಹಾಗೆ ನಾನು HSTR ಪರೀಕ್ಷೆಗೆ ತಯಾರಿ ಮಾಡುತ್ತಿದ್ದೇನೆ. ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ತಯಾರಿ ಮಾಡಿದ ನಂತರ ಹಸ್ಬೆಂಡ್ಗೆ ಟಿಫನ್ ಕೊಟ್ಟು ಕೆಲಸಕ್ಕೆ ಕಳುಹಿಸಿದೆ. ಇನ್ನು ಇಬ್ಬರು ಮಕ್ಕಳು ಮಲಗಿದ್ದರಿಂದ ಆ ಸಮಯವನ್ನು ಬಳಸಿಕೊಂಡು ನಾನು ಓದನ್ನು ಸ್ಟಾರ್ಟ್ ಮಾಡಿದೆ. ಇವತ್ತು ಫಿಸಿಕ್ಸ್ ಚಾಪ್ಟರ್ ಮುಗಿಸ್ಬೇಕಂತ ನಾನು ಗುರಿ ಇಟ್ಕೊಂಡಿದ್ದೆ. ಇನ್ನೂ ಸ್ವಲ್ಪ ಓದಿದರೆ ಚಾಪ್ಟರ್ ಕಂಪ್ಲೀಟ್ ಆಗ್ತಿತ್ತು. ಬಟ್ ನನ್ನ ಸಣ್ಣ ಮಗ ಎದ್ದಿದ್ದರಿಂದ ನಾನು ಟೈಮರನ್ನು ಸ್ಟಾಪ್ ಮಾಡಿದೆ. ನಾನು ಓದುವಾಗ ಟೈಮರ್ ಕೂಡ ಹಾಕಿಕೊಳ್ಳುತ್ತೇನೆ. ಇದರಿಂದ ಒಂದು ದಿನದಲ್ಲಿ ಎಷ್ಟು ಸಮಯ ಓದ್ತೇನೆ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಹೀಗೆ ಮಾಡಿದರೆ ನಮ್ಮ ಪ್ರೋಗ್ರೆಸ್ ಟ್ರ್ಯಾಕ್ ಮಾಡಿಕೊಳ್ಳಲು ತುಂಬ ಸಹಾಯವಾಗುತ್ತದೆ. ಸೊ ನನ್ನ ಮಗ ಅಳುವುದನ್ನು ಸ್ಟಾರ್ಟ್ ಮಾಡಿದ. ನನಗೆ ಓದೋದಕ್ಕೆ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಸ್ಟಡಿಯನ್ನು ಸ್ಟಾಪ್ ಮಾಡಿದೆ. ಸೊ ಅದಾದ ನಂತರ ಅದನ್ನ ಜೊತೆ ಸ್ವಲ್ಪ ಆಟ ಆಡಿ ಬ್ರೇಕ್ಫಾಸ್ಟ್ ಮಾಡಿಸಿ, ಸೊ ಸುಮಾರು ಒಂದು 11 ಗಂಟೆ ಆದಮೇಲೆ ಆತ ಮಲಗಿದ. ಸೊ ಹಾಗಾಗಿ ನಾನು ಲಂಚ್ಗೆ ಪ್ರಿಪೇರ್ ಮಾಡೋಕ್ಕೆ ಬಂದೆ. ಮನೆಯಲ್ಲಿ ಅಜ್ಜ ಅಜ್ಜಿ ಯಾರಾದರೂ ದೊಡ್ಡವರಿದ್ದರೆ ಮಕ್ಕಳನ್ನು ನೋಡಿಕೊಳ್ಳಲು ಸಹಾಯ ಸಿಗುತ್ತದೆ. ಆವಾಗ ನಮಗೆ ಮನೆಯಲ್ಲಿ ಟೈಮ್ ಸಿಗುತ್ತೆ, ಓದೋದಕ್ಕೂ ಸ್ವಲ್ಪ ಸಮಯವನ್ನು ಕೊಡಬಹುದು. ಸೊ ಬಹಳ ವರ್ಷಗಳ ನಂತರ HSTR ಎಂಬ ಎಕ್ಸಾಮಿಗೆ ಅಪಾರ್ಚುನಿಟಿ ಸಿಗುತ್ತಿದೆ ನಮಗೆ. ಸೊ ಈ ಅಪಾರ್ಚುನಿಟಿ ನಾವು ಮಿಸ್ ಮಾಡಿಕೊಳ್ಳಬಾರದು. ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ತಯಾರಿ ಮಾಡಬೇಕಾಗುತ್ತದೆ ಈ ಎಕ್ಸಾಮಿಗೆ. ನನಗೂ ಸಮಯ ಕಡಿಮೆ ಸಿಗುತ್ತಿದೆ, ಆದರೆ ಪ್ರಯತ್ನವೇ ಮಾಡದೆ ಬಿಟ್ಟರೆ ಮುಂದೆ ತುಂಬ ಬೇಜಾರಾಗುತ್ತೆ. ಆದ್ದರಿಂದ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಿಲೆಬಸ್ನ ಮುಗಿಸಿ ಹೆಚ್ಚು ಪ್ರಾಕ್ಟೀಸ್ ಮಾಡಲು ಪ್ರಯತ್ನಿಸುತ್ತಿದ್ದೇನೆ. ನೀವೆಲ್ಲ ಹೇಗೆ ತಯಾರಿ ಮಾಡುತ್ತಿದ್ದೀರಿ? ಕಾಮೆಂಟ್ನಲ್ಲಿ ತಿಳಿಸಿ. ಆಲ್ ದ ಬೆಸ್ಟ್ ಎವ್ರಿ ಒನ್. ಸೊ ಸ್ಟಡಿ ಹಾರ್ಡ್. ಥ್ಯಾಂಕ್ ಯು.